दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿಯಲ್ಲಿ ಮಾತನಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಮಿಸ್ಟೇಕ್ ಆಗೋದು ಯಾವುದು ಅಂದಾಗ ಎಲ್ಲಿ ಕಾ ಹಾಕಬೇಕು, ಎಲ್ಲಿ ಕೀ ಹಾಕಬೇಕು, ಎಲ್ಲಿ ಕೆ ಹಾಕಬೇಕು ಗೊತ್ತಾಗೋದಿಲ್ಲ. ಸೊ ಅವಾಗ ಏನೊಂದು ಮಿಸ್ಟೇಕ್ ಆಗುತ್ತೆ. ಅದರಿಂದಾಗಿ ನಮಗೊಂಥರ ಇನ್ಫೀರಿಯಾರಿಟಿ ಬರುತ್ತೆ. ಅಯ್ಯೋ, ನಾನು ಕಾ ಹೇಳಿಬಿಟ್ಟೆ, ಕೀ ಹೇಳಿಬಿಟ್ಟೆ, ಕೆ ಹೇಳಿಬಿಟ್ಟೆ. ಸೊ ಮೇರಾ ಹೇಳಬೇಕಿತ್ತು, ಮೇರಿ ಹೇಳಿದೆ, ಮೇರೇ ಹೇಳಬೇಕಿತ್ತು, ಮೇರಾ ಹೇಳಿದೆ. ಈ ಥರ ಮಿಸ್ಟೇಕ್ಸ್ ಆದಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಏನಿದೆ ಅದನ್ನು ವೆರಿ ಸಿಂಪಲ್ ಆಗಿ ನಿಮಗೆ ಇವತ್ತು ನಾನು ಅರ್ಥ ಮಾಡಿಸೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಸೊ ಅದು ಕಾ ಕೆ ಕಿ ಅಂದೇನಿದೆ ಅದು ಸಂಬಂಧ, ಅದು ಸಂಬಂಧಕಾರಕ, ಅದು ಸಂಬಂಧ ಹೇಳೋದಕ್ಕೆ. ಸೊ ಸಂಬಂಧ ಹೇಳಬೇಕು ಅಂದರೆ ಪುಲ್ಲಿಂಗ, ಸ್ತ್ರೀಲಿಂಗು, ಏಕವಚನ, ಬಹುವಚನ ಈ ಎರಡೇ ಕಾನ್ಸೆಪ್ಟ್ ಅಲ್ಲಿ ಬರೋದು. ಪುಲ್ಲಿಂಗ್, ಸ್ತ್ರೀಲಿಂಗ, ಏಕವಚನ, ಬಹುವಚನ. ಯಾಕೆಂದರೆ ಹಿಂದಿನಲ್ಲಿ ಇರೋದು ಎರಡು ಲಿಂಗ ಎರಡು ವಚನ. एक पुल्लिंग और एक स्त्रीलिंग, वचन में दो, एक वचन और ಬಹುವಚನ. ಸೊ ಯಾವ ಥರ ಇದು ನಮಗೆ ಹಿಂದಿ ಮಾತಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಕಾನ್ಫಿಡೆನ್ಸ್ ತರುತ್ತೆ ಅನ್ನೋದನ್ನು ಈಗ ನಾನು ನಿಮಗೆ ಒಂದು ಬೈ ಒಂದು ಹೇಳ್ತಾ ಹೋಗ್ತೀನಿ. ಈಗ ನೋಡಿ, ಕಾ ಕೆ ಕಿ. ಈ ಕಾ ಕೆ ಕಿ ಅಂದರೆ ಸಾಮಾನ್ಯವಾಗಿ ಅದರ ಅರ್ಥ ಏನಿರುತ್ತೆ? ರಾಮ್ ಕಾ ಭಾಯಿ, ರಾಮನ. ನೋಡಿ, ರಾಮ್ ಕಾ ಭಾಯಿ ಅಂದರೆ ಅರ್ಥ ಏನಾಗಿದೆ ಇಲ್ಲಿ? ಭಾಯಿ ಜೊತೆ ರಾಮನ ರಿಲೇಷನ್ಶಿಪ್ಪನ್ನು ಹೇಳ್ತಾ ಇದ್ದೀವಿ, ಅಂದರೆ ಸಂಬಂಧವನ್ನು ಹೇಳ್ತಾ ಇದ್ದೀವಿ. ರಾಮ್ ಕಾ ಭಾಯಿ, ಅಲ್ಲಿ ಕಾ ಯೂಸ್ ಮಾಡಿರೋದು ಅರ್ಥ ಏನು ಅಂದರೆ ಭಾಯಿ. ಭಾಯಿ ಇಲ್ಲಿ ಪುಲ್ಲಿಂಗ್ ಏಕವಚನ್. ಸೊ ಹಾಗಾಗಿ ರಾಮ್ ಕಾ ಭಾಯಿ, ರಾಮ್ ಕಾ ಭಾಯಿ. ಭಾಯಿ ಶಬ್ದವನ್ನು ನೋಡ್ತಾ ಇದ್ದೀನಿ, ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ. ಇಲ್ಲಿ ರಾಮ್ ಶಬ್ದ ಇಂಪಾರ್ಟೆಂಟ್ ಅಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ವೇರಿಯೇಬಲ್ ಯಾವುದು, ಚೇಂಜ್ ಆಗೋದು ಯಾವುದು? ಕಾ ಕೆ ಕಿಯಿಂದ ಭಾಯಿ ಅನ್ನೋ ಶಬ್ದವನ್ನು ನೋಡಿ ನಾವು ಚೇಂಜ್ ಮಾಡಬೇಕು. ಹಾಗೆ ರಾಮ್ ಕಿ ಬೆಹನ್, ಬೆಹನ್ शब्द यहाँ स्त्रीलिंग है, इसलिए मैंने यहाँ की का प्रयोग किया. बहन शब्द स्त्रीलिंग है, यहाँ राम महत्व नहीं रखता. आगे का शब्द की के बाद याद बनतो? बहन, बहन आया शब्द है ना, इसीलिए की का प्रयोग मैंने किया है. सो ನಿಮಗೆ ಇದರಲ್ಲಿ ಒಂದೊಂದು ಸೆಂಟೆನ್ಸಲ್ಲಿ ನಿಮಗೆ ಕ್ಲಾರಿಟಿ ಸಿಗಬೇಕು. ರಾಮ್ ಕಾ ಭಾಯಿ, ಇಲ್ಲಿ ಕಾ ಯೂಸ್ ಮಾಡಿದ್ದೀನಿ ಅಂದರೆ ಮುಂದಿನ ವರ್ಡ್, ಮುಂದೆ ಇರುವ ವರ್ಡ್ ಏನಿದೆ ಅದು ಪುಲ್ಲಿಂಗ್ ಏಕವಚನ ಇರುತ್ತೆ. ಹಾಗೆ ಕೀ ಯೂಸ್ ಮಾಡಿದ್ದೀನಿ ಅಂದರೆ ಮುಂದೆ ಸ್ತ್ರೀಲಿಂಗ್ ಇರುತ್ತೆ, ಅದು ಏಕವಚನ ಇರ್ಬೋದು ಅಥವಾ ಬಹುವಚನ ಇರ್ಬೋದು, ಸಿಂಗ್ಯುಲರ್ ಆರ್ ಪ್ಲೂರಲ್ ಏನಾದರೂ ಇರಲಿ, ಅದು ಸ್ತ್ರೀಲಿಂಗ್ ವರ್ಡ್ ಆಗಿರುತ್ತೆ, ಫೆಮಿನೈನ್ ಜೆಂಡರ್ ಆಗಿರುತ್ತೆ. ಸೊ ಹಾಗಾದರೆ ಕೆ ಯಾವಾಗ ಬರುತ್ತೆ? ಕೆ ಬಂದಾಗ ಮ್ಯಾಸ್ಕ್ಯುಲೈನ್ ಜೆಂಡರಲ್ಲಿ ಪ್ಲೂರಲ್ ಫಾರ್ಮ್ ಬರುತ್ತಲ್ಲ, ಅಂದರೆ ಪುಲ್ಲಿಂಗ್ ಬಹುವಚನ್. ಈಗ ರಾಮನ, ರಾಮ್ ಕೆ ಬಚ್ಚೆ, ರಾಮ್ ಕೆ ಬಚ್ಚೆ, ಬಚ್ಚಾ ಏಕವಚನ್, ರಾಮ್ ಕಾ ಬಚ್ಚಾ. ಇಲ್ಲಿ ಬಚ್ಚೆ ಇರೋದ್ರಿಂದ ಪ್ಲೂರಲ್ ಆಯಿತು. ಪ್ಲೂರಲ್ ಆದ ಕೂಡಲೇ ಏನು ಮಾಡಬೇಕು? हमें क्या करना है? के का प्रयोग करना है. इसलिए राम का बच्चा, राम के बच्चे, बच्चे यहाँ पुल्लिंग बहुवचन है. भाई पुल्लिंग एकवचन, का प्रयोग किया है. बहन स्त्रीलिंग है, इसलिए की का प्रयोग किया है. बच्चे पुल्लिंग बहुवचन है, इसलिए के का प्रयोग किया है. कभी कभी पुल्लिंग एकवचन में भी हम के का प्रयोग करते हैं. ಕೆಲವು ಸಲ ನಾವೇನು ಮಾಡ್ತೀವಿ? ಪುಲ್ಲಿಂಗ್ ಏಕವಚನ ಇದ್ದರೂ ನಾವು ಕೆ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ರೆಸ್ಪೆಕ್ಟ್ ಕೊಡೋದಕ್ಕೆ. राम के पिताजी, पिताजी पुल्लिंग है, एकवचन है, फिर भी यहाँ मैंने के का प्रयोग किया. क्यों किया? क्योंकि पिताजी शब्द या पिताजी यहाँ उनके लिए आदर देना है, ರೆಸ್ಪೆಕ್ಟ್ ಕೊಡಬೇಕು. ಹಾಗಾಗಿ ಅವ್ರನ್ನ ಅವನು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ರಾಮ್ ಕೆ ಪಿತಾಜಿ, ಕೆ ಅನ್ನೋದನ್ನು ಯೂಸ್ ಮಾಡಿದ್ವಿ. ಸೊ ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಕಾ ಕೆ ಕಿ ಯೂಸ್ ಮಾಡಬೇಕಾದ್ರೆ ನಮಗೆ ನೆಕ್ಸ್ಟ್ ಬರೋ ವರ್ಡನ್ನು ನೋಡಿ ಯೂಸ್ ಮಾಡಬೇಕು. ಪ್ರೀವಿಯಸ್ ವರ್ಡ್ ಅಲ್ಲ, ನೆಕ್ಸ್ಟ್ ಬರೋದು. ಅಂದರೆ ಇಲ್ಲಿ ರಾಮ್ ಮತ್ತು ಭಾಯಿ ಮಧ್ಯೆ ನಾವು ರಿಲೇಷನ್ಶಿಪ್ ಹೇಳಬೇಕಾ? ಭಾಯಿ ಇದೆಯನ್ನು ಪುಲ್ಲಿಂಗ ಸ್ತ್ರೀಲಿಂಗ ನೋಡಬೇಕು, ಬೆಹನ್ ನೋಡಬೇಕು, ಬಚ್ಚೆ ನೋಡಬೇಕು, ಪಿತಾಜಿ ನೋಡಬೇಕು. ಸೊ ಈಗ ನಿಮಗೆ ಇದರದ್ದು ಕನ್ನಡ ಮೀನಿಂಗು ಗೊತ್ತಾಗಿದೆ ಆಲ್ಮೋಸ್ಟು. ಕಾ ಕೆ ಕಿ ಯಾಕೆ ಯೂಸ್ ಮಾಡ್ತೀವಿ? ಸಂಬಂಧ ದಿಖಾನೆ ಕೆ ಲಿಯೆ. पुल्लिंग स्त्रीलिंग, एकवचन बहुवचन.
ರಾಮ್ ಕಾ ಭಾಯಿ ಅಂದರೆ ರಾಮನ ಸಹೋದರ. ಕನ್ನಡದಲ್ಲಿ ಯಾವುದೇ ಸಮಸ್ಯೆ ಬರ್ತಾ ಇಲ್ಲಿ, ಎಲ್ಲದಕ್ಕೂ ರಾಮನ ಅಂತ ಬರ್ತಿದೆ. ಆ ರಾಮನ ಏನಿದೆಯಲ್ವಾ ಅದೇ ಇಲ್ಲಿ ಕಾ ಕೆ ಆಗಿ ಬರ್ತಾ ಇರೋದು. ರಾಮನ ಸಹೋದರ, ರಾಮನ ಸಹೋದರಿ. ರಾಮ್ ಕಿ ಬೆಹನ್ ರಾಮನ ಸಹೋದರಿ. ರಾಮ್ ಕೆ ಬಚ್ಚೆ ರಾಮನ ಮಕ್ಕಳು. ರಾಮ್ ಕೆ ಪಿತಾಜಿ ರಾಮನ ತಂದೆ. ಸೊ ಇಲ್ಲಿ ಚೇಂಜಸ್ ಏನಾಗ್ತಾ ಇದೆ, ಮುಂದಿನ ವರ್ಡ್ ಮಾತ್ರ ನೋಡಬೇಕು. ಕನ್ನಡದಲ್ಲಿ ಆ ಸಮಸ್ಯೆ ಬರಲ್ಲ, ಎಲ್ಲದಕ್ಕೂ ರಾಮನ ಅಂತಲೇ ಬರ್ತಿದೆ. ಆದರೆ ಇಲ್ಲಿ ಹಿಂದಿನಲ್ಲಿ ಕಾ ಕೆ ಕಿನಲ್ಲಿ ಅದನ್ನು ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಈಗ ರಾಮ ಸ್ವತಃ ಅವನೇ ಹೇಳಬೇಕು. ಅಗರ್ ರಾಮ್ ಖುದ್ ಬೋಲ್ನಾ ಚಾಹತಾ ಹೇ, ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ಮಕ್ಕಳು, ನನ್ನ ತಂದೆ, ಕೈಸೆ ಬೋಲ್ತಾ ಹೇ? ಈಗ ರಾಮನೇ ಹೇಳಬೇಕಾದ್ರೆ, ಈಗ ರಾಮನೇ ಇದ್ದಾಗ ನಾನು ರಾಮನ ಮಕ್ಕಳು ಅಂತ ಹೇಳಲ್ಲಲ್ವಾ, ನನ್ನ ಅಂತ ಹೇಳ್ತಾನೆ, ನನ್ನ ತಂದೆ ಅಂತ ಹೇಳ್ತಾನಲ್ವಾ. ಸೊ ಅವಾಗ ಯಾವ ರೂಪ ಬರುತ್ತೆ ನೋಡೋಣ. ಈ ಕಾಕೇಕಿ ಅನ್ನೋದೇ ಅಲ್ಲೂ ಬರುತ್ತೆ, ಕಾಕೇಕಿ ಅನ್ನೋದೇ ಅಲ್ಲೂ ಬರುತ್ತೆ. ಹೇಗೆ ಬರುತ್ತೆ, ಯಾವ ಫಾರ್ಮಲ್ಲಿ ಬರುತ್ತೆ, ಕಿಸ್ ರೂಪ್ ಮೇ ಆತಾ ಹೇ ದೇಖೇಂಗೆ. ಮೇರಾ, ಮೇರೆ, ಮೇರಿ ಅಂತ ಫಾರ್ಮಲ್ ಬರುತ್ತೆ. ನನ್ನ, ಮೇರಾ, ಮೇರೆ, ಮೇರಿ ಈ ಫಾರ್ಮಲ್ಲಿ ಬರುತ್ತೆ. ಸರ್ ಇಲ್ಲಿ ಕಾ ಎಲ್ಲಿದೆ, ಕೆ ಎಲ್ಲಿದೆ, ಕಿ ಎಲ್ಲಿದೆ, ಕಾಣಿಸ್ತಾ ಇಲ್ವಲ್ಲ. ಸೊ ಕಾ ಕೆ ಕಿ ಸಂಬಂಧಕಾರಕ ಆದಮೇಲೆ ಇಲ್ಲಿ ಮೇರಾ, ಮೇರೆ, ಮೇರಿ ಯಾಕೆ ಬಂತು? ಇದರಲ್ಲಿ ನಾವು ಕಾ ಕೆನ ಸೇರಿಸ್ಬಿಟ್ಟಿದ್ದೀವಿ. ಹೇಗೆ ಸೇರಿದೆ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಮೈ ಅಂದರೆ ನಾನು, ಆಪ್ಕೋ ಪತಾ ಹೇ. ಕಾ ಇಲ್ಲಿ ಸಂಬಂಧ ಹೇಳೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಮೈ ಪ್ಲಸ್ ಕಾ ಮಿಲ್ಕರ್ ಬನಾ ಹೇ ಮೇರಾ. ಮೈ ಪ್ಲಸ್ ಕಾ, ಮೈ ಜೊತೆನಲ್ಲಿ ಏನು ಸರ್ವನಾಮದ ಜೊತೆಲಿ ಕಾ ಕಾರಕ ಸೇರಿ ಏಕ್ ನಯಾ ರೂಪ್ ಬಂದ್ ಗಯಾ ಮೇರಾ. ಮೇರಾ ಭಾಯಿ ನೋಡಿ, ಯಾರಾದರೂ ನೀವು ನನ್ನ ಬ್ರದರ್ ಅಂತ ಹೇಳಬೇಕಾದ್ರೆ ಮೇರಾ ಭಾಯಿ, ಮೇರಾನೇ ಹೇಳಬೇಕು, ಮೇರಿ ಹೇಳೋ ಹಾಗಿಲ್ಲ. ಮೇರಾ ಭಾಯಿ. ಸೊ ಮೈ ಜೊತೆ ಕಾ ಸೇರಿದರೆ ಮೇರಾ ಆಗುತ್ತೆ ಅನ್ನೋದಾದರೆ, ಮೈ ಜೊತೆ ಕಿ ಸೇರಿದ್ರೆ ಏನಾಗುತ್ತೆ? वेरी सिंपल, आप ही बता सकते हैं. मैं के साथ की लगाने से उसका रूप बनता है मेरी. मैं प्लस की मेरी, मेरी बहन. मेरा बहन नहीं आता, मेरे बहन नहीं आता, क्योंकि यहाँ बहन शब्द क्या है, स्त्रीलिंग है, इसलिए मेरी बहन. नेक्स्ट, मैं प्लस के मेरे. सो ಕಾ ಕೆ ಕಿ ಏನಾಗಿದೆ ಇಲ್ಲಿ, ಮೇರಾ, ಮೇರೆ, ಮೇರಿ ಆಗಿದೆ ಅಷ್ಟೇ. ವೆರಿ ಸಿಂಪಲ್. ಮೈ ಪ್ಲಸ್ के मेरे, मेरे बच्चे. बच्चे यहाँ पुल्लिंग बहुवचन है, प्लूरल फॉर्म है, इसलिए मेरे का प्रयोग किया है. मेरे कैसे बना? मई प्लस के दोनों मिलकर मेरे शब्द बना है. नेक्स्ट, मई प्लस के मेरे पिताजी. मेरे पिताजी, पिताजी शब्द यहाँ पुल्लिंग है, लेकिन आदर सूचक ರೆಸ್ಪೆಕ್ಟ್ ಕೊಡಬೇಕಲ್ಲ, ಹಾಗಾಗಿ ಮೇರಾ ಯೂಸ್ ಮಾಡಬಾರ್ದು, ಮೇರೆ ಯೂಸ್ ಮಾಡಬೇಕಾಗುತ್ತೆ. ಮೇರೆ ಪಿತಾಜಿ. ಸೊ ಇದರದ ಮೀನಿಂಗನ್ನು ನಾವೀಗ ಕನ್ನಡದಲ್ಲಿ ನೋಡೋಣ. ಇಸ್ಕಾ ಅರ್ಥ ಹಮ್ ಕನ್ನಡ ಮೇ ದೇಖೇಂಗೆ. ಸೊ ನನ್ನ ಸಂಬಂಧ ಮೇರಾ, ಮೇರೆ, ಮೇರಿ ಮೂರೂ ಸೇರಿಸಿದ್ರು ಒಂದೇ ವರ್ಡ್ ಕನ್ನಡದಲ್ಲೇನು, ನನ್ನ, ನನ್ನ. ಸೊ ಅಲ್ಲಿ ಯಾವುದೇ ಚೇಂಜಸ್ ಆಗ್ತಾ ಹೋಗಲ್ಲ. ನನ್ನ ಸಹೋದರ, ಮೇರಾ ಭಾಯಿ. ನನ್ನ ಸಹೋದರ, ಮೇರಾ ಭಾಯಿ. ಸಹೋದರ ಇಲ್ಲಿ ಪುಲ್ಲಿಂಗ್ ಏಕವಚನ್. ನನ್ನ ಸಹೋದರಿ, ಮೈ ಸಿಸ್ಟರ್. ಮೇರಿ ಬೆಹನ್, ಮೇರಿ ಬೆಹನ್. ಸೊ ಮೇರಾ ಅನ್ನೋದು ಮುಂದಿನ ವರ್ಡ್ ಆಗಿದೆ, ನೋಡ್ತಿದ್ದೀರಾ. ಭಾಯಿ, ಮೇರಿ ಬರೋದಕ್ಕೆ ರೀಸನ್ ಯಾರು, ಬೆಹನ್ ಮುಂದಿನ ವರ್ಡ್ ಇದೆ. ಹಾಗೆ ಮೇರೆ ಬಚ್ಚೆ ನನ್ನ ಮಕ್ಕಳು. ಹಾಗೆ ಮೇರೆ ಪಿತಾಜಿ ನನ್ನ ತಂದೆ. ಮೇರೆ ಪಿತಾಜಿ ನನ್ನ ತಂದೆ. पिताजी यहाँ पुल्लिंग एकवचन होने पर भी आदर देने के लिए हम के का प्रयोग करते हैं. मैं प्लस के मेरे, मैं प्लस का मेरा, मैं प्लस की मेरी. ನೆಕ್ಸ್ಟ್ ನೋಡೋಣ. ಹಮ, ಈಗ ನನ್ನ ಆಯ್ತಲ್ಲ, ಈಗ ನಮ್ಮ ಹೇಳಬೇಕು. ಅವರ್, ನಮ್ಮ. ಈಗ ನಾನು, ಮೈ, ನಮ್ಮ ಅನ್ನೋದು ನಾವು ಅನ್ನೋದಕ್ಕೆ ಹಮ್ ಅಂತ ಬರುತ್ತೆ. ನಾವು ಅಂದರೆ ಹಮ್. ನಮ್ಮ ಅಂತ ಬರಬೇಕಾದ್ರೆ ಹಮಾರ, ಹಮಾರೆ, ಹಮಾರಿ ಮೂರು ಫಾರ್ಮ್ ಬರ್ತಾ ಇದೆ. ಆಲ್ರೆಡಿ ಏನು ಮೇರಾ, ಮೇರೆ, ಮೇರಿ ಬಂತು. ಅದೇ ರೀತಿಯಲ್ಲಿ ಇಲ್ಲಿ ಹಮಾರ, ಹಮಾರೆ, ಹಮಾರಿ. ಮೇರಾ, ಮೇರೆ, ಮೇರಿ ನನ್ನ.
ಹಮಾರ ಹಮಾರೆ ಹಮಾರಿ ಅಂದರೆ ನಮ್ಮ ಅಂತ ಆಗುತ್ತೆ. ಹಮಾರ ಹೇಗೆ ಬಂತು? ಕೈಸೆ ಆಯಾ ಯಹ ರೂಪ್? ಹಮ್ ಪ್ಲಸ್ ಕಾ ದೋನೋ ಮಿಲ್ಕರ್ ನಯಾ ಶಬ್ದ ಬನಾ ಹಮಾರ. ಹಮ್ ಪ್ಲಸ್ ಕಾ ಹಮಾರ, ಹಮಾರ ಭಾಯಿ ನಮ್ಮ ಸಹೋದರ. ಹಾಗೆ ಹಮ್ ಪ್ಲಸ್ ಕಿ ಹಮಾರಿ, ಹಮಾರಿ ಬೆಹನ್, ಹಮಾರಿ ಬೆಹನ್. आगे हम प्लस के उसका नया रूप क्या है? हमारे, हमारे बच्चे पुल्लिंग बहुवचन प्लूरल फॉर्म. हम प्लस के हमारे, हमारे पिताजी, पिताजी यहाँ पुल्लिंग एकवचन होने पर भी आदर सूचक हम बहुवचन का प्रयोग करते हैं. सो हम हमारा हमारे हमारी ಮೂರಕ್ಕೂ ಕನ್ನಡದಲ್ಲಿ ಏನಿದೆ? ನಮ್ಮ ಸಂಬಂಧ ಹೇಳೋದಕ್ಕೆ. ಸಂಬಂಧ ಹೇಳಬೇಕಾದ್ರೆ ಮುಂದಿನ ಶಬ್ದವನ್ನು ನಾನು ನೋಡೋದ್ರಿಂದ ಅಲ್ಲಿ ಹಮಾರ ಹಮಾರೆ ಹಮಾರಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಮ್ ಪ್ಲಸ್ ಕಾ ಹಮಾರ, ಹಮಾರ ಭಾಯಿ ನಮ್ಮ ಸಹೋದರ, ಹಮಾರಿ ಬೆಹನ್ ನಮ್ಮ ಸಹೋದರಿ, ಹಮಾರೆ ಬಚ್ಚೆ ನಮ್ಮ ಮಕ್ಕಳು, ಹಮಾರೆ ಪಿತಾಜಿ, ಹಮಾರೆ ಪಿತಾಜಿ ನಮ್ಮ ತಂದೆ. ಸೊ ಈ ರೀತಿಯಲ್ಲಿ ನಾವು ಏನು ಮಾಡ್ತಾ ಹೋಗ್ಬೋದು? ಹಿಂದಿಯನ್ನು ಕಲಿಬೇಕಾದ್ರೆ ಬೇಸಿಕ್ಸನ್ನು ಕರೆಕ್ಟಾಗಿ ಕಲ್ತ್ಕೊಳ್ತಾ ಹೋದರೆ ಹಿಂದಿ ಮಾತಾಡೋದು ತುಂಬ ಸುಲಭ ಆಗುತ್ತೆ. ಸೊ ಸಿಸ್ಟಮ್ಯಾಟಿಕ್ಕಾಗಿ ಕಲಿಯೋಣ. ಸೊ ಈಗ ಇದಾದಮೇಲೆ ನಿಮ್ಮ ಬರಬೇಕಾದ್ರೆ, ಆಪ್ ಅಂದರೆ ನೀವು, ನಿಮ್ಮ ಬರಬೇಕಾದ್ರೆ ಏನು ಬರಬೇಕು? ಇವನ ಬರಬೇಕಾದ್ರೆ ಏನು ಬರಬೇಕು? ಇವಳ ಬರಬೇಕಾದ್ರೆ ಏನು ಬರಬೇಕು? ಮತ್ತು ಇವರ ಬರಬೇಕಾದ್ರೆ ಏನು ಬರಬೇಕು? ಅವರ ಬರಬೇಕಾದ್ರೆ ಏನು ಬರಬೇಕು? ಸೊ ಇದೆಲ್ಲದನ್ನು ನಾವು ಏನು ಮಾಡೋಣ, ನೆಕ್ಸ್ಟ್ ನೋಡೋಣ. ಅದಕ್ಕೆ ಮುಂಚೆ ನಿನ್ನಾಗೆ ಒಂದು ನೋಡಿಬಿಡೋಣ. ನಿನ್ನ ಆಗಲಿಲ್ಲ ಅಲ್ವಾ? ಸೊ ನಿನ್ನ, ನಿನ್ನ, ತುಮ್ಹಾರ, ತುಮ್ಹಾರೆ, ತುಮ್ಹಾರಿ ಅದೆಲ್ಲವೂ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈಗ ನಿನ್ನ ಅನ್ನೋದಕ್ಕೆ ತುಮ್ಹಾರ, ತುಮ್ಹಾರೆ, ತುಮ್ಹಾರಿ ಬರುತ್ತೆ. ಹೀಗೆ ನೋಡೋಣ. ತುಮ್ ಪ್ಲಸ್ ಕಾ ಸೇಮ್, ಮೈ ಪ್ಲಸ್ ಕಾ ಮೇರಾ, ಹಮ್ ಪ್ಲಸ್ ಕಾ ಹಮಾರಾ, ತುಮ್ ಪ್ಲಸ್ ಕಾ ತುಮ್ಹಾರ, तुम्हारा, तुम प्लस का तुम्हारा भाई निन्न सहोदर, तुम्हारी बहन, तुम प्लस की तुम्हारी, तुम्हारी बहन. ಹಾಗೆ तुम प्लस के तुम्हारे, ಇಲ್ಲಿ तुम्हारे ನೋಡಿ, तुम्हारे ಆಗಬೇಕು, तुम्हारे बच्चे. ಹಾಗೆ तुम प्लस के तुम्हारे पिताजी. ಪುಲ್ಲಿಂಗ್ ಎರಡಿದೆ, ಒಂದು ಪುಲ್ಲಿಂಗ್ ಬಹುವಚನ, ಇನ್ನೊಂದು ಆದರ ಸೂಚಕ ಬಹುವಚನನ ಯೂಸ್ ಮಾಡಿದ್ದೀವಿ. ಸೊ ತುಮ್ಹಾರ, ತುಮ್ಹಾರೆ, ತುಮ್ಹಾರಿ ಮೂರೂ ಸೇರಿದ್ರು ಕನ್ನಡದಲ್ಲಿ ಒಂದೇ ವರ್ಡ್ ಇದೆ. ಅದು ಅರ್ಥ ಏನು ಅಂದರೆ ನಿನ್ನ, ನಿನ್ನ. ಮೇರ ನನ್ನ, ಹಮಾರ ನಮ್ಮ, ಹಾಗೆ ತುಮ್ಹಾರ, ತುಮ್ಹಾರೆ, ತುಮ್ಹಾರಿ ಮೂರಕ್ಕೂ ಒಂದೇ ಏನು? ನಿನ್ನ. ತುಮ್ಹಾರ ಭಾಯಿ ನಿನ್ನ ಸಹೋದರ, ತುಮ್ಹಾರಿ ಬೆಹನ್ ನಿನ್ನ ಸಹೋದರಿ, ತುಮ್ಹಾರೆ ಬಚ್ಚೆ ನಿನ್ನ ಮಕ್ಕಳು, ತುಮ್ಹಾರೆ ಪಿತಾಜಿ ನಿನ್ನ ತಂದೆ. ಸೊ ಈ ರೀತಿ ಕಲ್ತ್ಕೊಳ್ಳೋಣ. ಇದಾದಮೇಲೆ ಏನು ಬರುತ್ತಲ್ವಾ, ಅದು ಏನು? ನಿಮ್ಮ, ಇವನ, ಇವಳ, ಇವರ, ಅವರ, ಅವನ, ಅವಳ ಎಲ್ಲದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇದನ್ನು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ನಿಮಗೆ ರೆಗ್ಯುಲರ್ ಆಗಿ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.